ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ 2 ನಿಮಿಷ ನಿಮ್ಮೊಟ್ಟಿಗೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನಕ್ಕೆ ನೇಮಕವಾದ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಆಮೋಸನ ಬರೆದಂಥ ಪ್ರವಾದನೆಯ ಗ್ರಂಥ 5ನೇ ಅಧ್ಯಾಯದ 14ನೆಯ ವಚನ. ಕೆಟ್ಟದ್ದನ್ನಲ್ಲ, ಒಳ್ಳೆಯದನ್ನು ಅನುಸರಿಸಿರಿ, ಬಾಳುವಿರಿ. ನೀವು ಅಂದುಕೊಂಡಂತೆ ಸೇನಾಧೀಶ್ವರ ದೇವರಾದ ಯೆಹೋವನು ನಿಮ್ಮ ಸಂಗಡ ಇರುವನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಬೆಳಗಿನ ವೇಳೆಯಲ್ಲಿ ದೇವರು ನಮಗೆ ಅನುಗ್ರಹಿಸಿದಂಥ ವಾಕ್ಯವನ್ನು ನಾವು ನೋಡುವಾಗ ದೇವರ ವಾಕ್ಯವನ್ನು ನಮಗೆ ತಿಳಿಸುವಂಥ ಸಂಗತಿ ಏನೆಂದರೆ, ಕೆಟ್ಟದ್ದನ್ನಲ್ಲ, ಒಳ್ಳೆಯದನ್ನು ಅನುಸರಿಸಿರಿ, ಒಳ್ಳೆಯದರ ಹಿಂದೆ ಹೋಗಿರಿ. ಒಳ್ಳೆಯದು ಯಾವುದೋ ಅದನ್ನು ವಿವೇಚಿಸಿ ತಿಳಿದುಕೊಂಡವರಾಗಿ ಅದನ್ನೇ ಪಾಲಿಸಿರಿ ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿದೆ. ಪ್ರಿಯರೇ, ನಾವು ಒಳ್ಳೆಯವರಾಗಿ ಜೀವಿಸಬೇಕು, ಒಳ್ಳೆಯ ಮಾರ್ಗದಲ್ಲಿ ನಾವು ನಡೆಯಬೇಕು, ಒಳ್ಳೆಯದನ್ನೇ ನಾವು ಆಲೋಚಿಸಬೇಕು ಎಂಬುದಾಗಿ ದೇವರು ಎದುರು ನೋಡುವಾತನಾಗಿದ್ದಾನೆ, ಅಪೇಕ್ಷಿಸುವಾತನಾಗಿದ್ದಾನೆ. ಹೀಗಿರುವಾಗ ಆತನ ಮಕ್ಕಳಾಗಿರುವಂಥ ನಾವು, ಕ್ರಿಸ್ತನಿಂದ ಕರೆಯಲ್ಪಟ್ಟವರಾದಂಥ ನಾವು, ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ರಕ್ಷಣೆಯ ಅನುಭವದಲ್ಲಿ ಜೀವಿಸುತ್ತಾ ಇರುವಂಥ ನಾವುಗಳು ಕೆಟ್ಟದ್ದನ್ನು ಅನುಸರಿಸಬಾರದು, ಒಳ್ಳೆಯದನ್ನೇ ಅನುಸರಿಸಬೇಕು ಎಂಬುದಾಗಿ ದೇವರು ಬಯಸುವಾತನಾಗಿದ್ದಾನೆ. ಆಗ ತಾನೇ ದೇವರು ನಮ್ಮ ಸಂಗಡ ಇರುವನು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿದೆ. ದೇವರು ನಿಮ್ಮ ಸಂಗಡ ಇರಬೇಕೋ, ದೇವರು ನಿಮ್ಮೊಟ್ಟಿಗೆ ಬದುಕಿ ಬಾಳಬೇಕೋ, ಹಾಗಾದರೆ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಅನುಸರಿಸೋಣ. ಆಗ ತಾನೇ ದೇವರು ತಾನು ಮಾತು ಕೊಟ್ಟ ಹಾಗೆ ನಮ್ಮ ಸಂಗಡವಿದ್ದು ನಮ್ಮನ್ನು ಕೈ ಹಿಡಿದು ನಡೆಸುವಾತನಾಗಿದ್ದಾನೆ. ಯಾವ ಸಮಸ್ಯೆ, ಯಾವ ಕಷ್ಟಗಳು ಬಂದರೂ ಕೂಡ ನಾವು ಮಾಡಿದಂಥ ಒಳ್ಳೆಯ ಕಾರ್ಯಗಳ ನಿಮಿತ್ತವಾಗಿ ದೇವರು ನಮ್ಮ ಸಂಗಡ ಇದ್ದು ನಮ್ಮನ್ನು ನಡೆಸುತ್ತಾನೆ. ಪ್ರಿಯರೇ, ಈ ವಾಕ್ಯಗಳನ್ನು ನಾವು ಕೇಳುವವರು, ಓದುವವರು ಮಾತ್ರವಾಗಿರದೆ ಅನುಸರಿಸುವವರಾಗಿದ್ದು ದೇವರ ಕೃಪೆಗೆ ಪಾತ್ರರಾಗೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ನಿಮ್ಮ ದಿನವು ಶುಭಕರವಾಗಿರಲಿ. ಆಮೇಲೆ